ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಈರುಳ್ಳಿ ಪಲಾವ್ಗೆ ಈರುಳ್ಳಿ ಒಂದು 3 ಗಡ್ಡೆ ಈರುಳ್ಳಿ ತೊಗೋಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿ ಇದೆ ಪದಾರ್ಥಲ್ಲೇ ಚಕ್ಕೆ, ಲವಂಗ, ಯಾಲಕ್ಕಿ, ಧನಿಯಾ, ಮೆಣಸಿನಕಾಳು, ಒಂದು ಸ್ವಲ್ಪ ಖಸಖಸೆ, ಚಕ್ರಮೊಗ್ಗು, ಆಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಇಲ್ಲೇ ಹಸಿ ಶುಂಠಿ ಇಷ್ಟು ತೊಗೋಬೇಕು. ಇದು ತುರಿದಿಟ್ಟು 2 ಹಸಿಮೆಣಸಿನ್ಕಾಯಿನೂ ಹೆಚ್ಕೋಬೇಕು. ಫಸ್ಟಿಗೆ ಎಣ್ಣೆ ಇಷ್ಟು ಒಂದು ಸೌಟಷ್ಟು, ಸಾರಿನ ದೊಡ್ಡ ಸೌಟಷ್ಟು ಎಣ್ಣೆ ಹಾಕ್ಕೋಬೇಕು. ಆ ಎಣ್ಣೆಯಲ್ಲೇ ಎಣ್ಣೆಯಲ್ಲಿ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು. ಮಸಾಲೆ ಇದನ್ನು ಮಾಡಬೇಕು, ಜೀರಿಗೆ ಹಾಕ್ಕೋಬೇಕು. ನೋಡಿ, ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಅದಕ್ಕೆ ನಾನು ಇದು ಒಟ್ಟಿಗೆ ಮಸಾಲೆ ಹಾಕ್ಕೊಂಡು ಬಿಡ್ತಾಯಿದ್ದೀನಿ. ಇದು ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಯಾಲಕ್ಕಿ ಎಲ್ಲ, ಕಸಕಸೆ, ಧನಿಯಾ ಕಾಳು ಎಲ್ಲ ಫ್ರೈ ಆಗಿದೆ. ಮೆಣಸು, ಚಕ್ಕೆ, ಲವಂಗ, ಯಾಲಕ್ಕಿ, ನಾನಿಲ್ಲೇ ಹಸಿ ಶುಂಠಿ ತುರಿದಿಟ್ಕೊಂಡೇನೆ. ಇಲ್ಲೇ ಹಸಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕಿಬಿಡ್ತಾಯಿದ್ದೇನೆ. ನಿಮಗೆ ಟೈಮ್ ಇದ್ದರೆ ಸಪ್ರೇಟ್ ಹಾಕ್ಕೋರಿ ಫಸ್ಟಿಗೆ. ಒಂದು ಚಿಟಿಕೆದಷ್ಟು ಹಿಂಗೆ ಹಾಕ್ಕೋಬೇಕು. ನೀವು ಬೆಳ್ಳುಳ್ಳಿ ಬೇಕಂದರೆ ಹಾಕ್ಕೋಬೋದು. ನಾನು ಬೆಳ್ಳುಳ್ಳಿ ಹಾಕಿಲ್ಲ, ಬರೀ ಈರುಳ್ಳಿ ಅಷ್ಟೇ ಹಾಕಿದ್ದು. ಬೆಳ್ಳುಳ್ಳಿ ಬದಲಿ ನಾನು ಹಿಂಗೆ ಹಾಕೇನೆ ಅಷ್ಟೇ. ಇದು ಅರಿಶಿನ ಪುಡಿ, ಒಂದು ಅರ್ಧ ಈ ಸ್ಪೂನಷ್ಟು ಅರಿಶಿನ ಪುಡಿ. ಉಪ್ಪು ರುಚಿಗೆ ತಕ್ಕಷ್ಟು. ನೀವು ಎಷ್ಟು ಅನ್ನ ಮಾಡ್ಕೊಂಡಿರ್ತೀರಲ್ಲ ಅಷ್ಟು ನೋಡಿ ಕ್ವಾಂಟಿಟಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಮತ್ತು ಇದರಲ್ಲೇ ಈ ಡ್ರೈ ಮಸಾಲೆ ಪೌಡ್ರಲ್ಲೇ ಧನಿಯಾ, ಜೀರಾ, ಗರಂ ಮಸಾಲ, ಕಾಶ್ಮೀರಿ ಲಾಲ್ ಮಿರ್ಚು, ಬೇಕಾದರೆ ನೀವು ಖಾರ ಪುಡಿ ಹಾಕ್ಕೋಬೋದು. ಇದು ಏನು ನಾನು ಮಸಾಲೆ ಪೌಡ್ರ್ ಇಟ್ಕೊಂಡಿದ್ದೆಲ್ಲ, ಕಸ್ತೂರಿ ಮೆಥಿ ಎಲ್ಲ, ಇದು ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಫುಲ್ಲು ಈ ಥರ ಮಸಾಲೆ ಹೊಂದ್ಕೋಬೇಕು. ಈರುಳ್ಳಿ ಎಲ್ಲ ಮಸಾಲೆ ಜೊತೆ ಈರುಳ್ಳಿ ಇದರ ಜೊತೆ ಹೊಂದ್ಕೋಬೇಕು. ಈ ಥರ ಸ್ವಲ್ಪ ಮೇಲೆ ಎಣ್ಣೆ ಬರಬೇಕು. ಆವಾಗ ಎಲ್ಲ ಮಸಾಲೆ ಹೊಂದ್ಕೊಂಡಿದ್ದೆ. ಆಮೇಲೆ ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ. ಇದಕ್ಕೆ ಲಾಸ್ಟಿಗೆ ಇದು ಕೊತ್ತಂಬರಿ ಸೊಪ್ಪು, ಇದೆಲ್ಲ ಚೆನ್ನಾಗಾಗಿದೆ. ಪರಿಮಳನೂ ಚೆನ್ನಾಗಿ ಬರ್ತಾಯಿದೆ. ಈರುಳ್ಳಿ ಎಲ್ಲ ಸಾಫ್ಟಾಗಿ ಚೆನ್ನಾಗಾಗಿದೆ. ಇದಕ್ಕೆ ಇವಾಗ ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ಕೋಬೇಕು.
ಒಂದು ಚಿಕ್ಕದು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ಇದರ ಬದಲು ನೀವು ಬೇಕಾದರೆ ಒಂದು ಟೊಮೊಟೊ ಹಾಕ್ಕೋಬೋದು, ನಾಟಿ ಟೊಮೊಟೊ, ಅದು ಚೆನ್ನಾಗಿರುತ್ತೆ. ನಾನು ಅದರ ಬದಲು ನಿಂಬೆಹಣ್ಣು ಹಾಕ್ಕೊಂಡೆ ಇಷ್ಟೇ. ಲಾಸ್ಟಿಗೆ ಇವಾಗ ರೈಸ್ ಕಲಿಸ್ಕೋಬೇಕು. ಕಲಿಸೋದು ನೋಡಿ ವೀಕ್ಷಕರೇ, ಎಲ್ಲ ಚೆನ್ನಾಗಿ ಅನ್ನಕ್ಕೆ ಹೊಂದ್ಕೊಂಡಿದೆ. ಈ ಥರ ನೀವು ಡಿಫ್ರೆಂಟಾಗಿ ಮಾಡ್ಬೋದು. ಇದನ್ನು ಮಾತ್ರ ಡೈರೆಕ್ಟ್ ಕುಕ್ಕರಲ್ಲೇ ಮಾಡೋಂಗಿಲ್ಲ, ಇದೇ ಥರ ಸಪ್ರೇಟಾಗಿ ಮಾಡ್ಕೋಬೇಕು. ಆಮೇಲೆ ಇದು ಮಕ್ಕಳೂ ಇಷ್ಟಪಡ್ತಾರೆ. ಟಿಫನ್ ಬಾಕ್ಸಿಗೆ ಮತ್ತು ಲಂಚಿಗೆ ಆರಾಮ್ಸೆ ಮಾಡ್ಕೋಬೋದು. ಚಿತ್ರಾನ್ನ ಬದಲು ಈರುಳ್ಳಿ ಪಲಾವ್ ಇಷ್ಟೇ. ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಈ ಈರುಳ್ಳಿ ಪಲಾವ್ಗೆ ಮೊಸರು ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.